ಅದಾವ ಕಳ್ಳು ಬಳ್ಳಿ ಬೇಕಾದಂಗೆ ಅದಾರ ಕೊಟ್ಟು ತೊಗೊಂಡು ಮಾಡ್ಕೊಳಂಗ ಅಲ್ಲಿ ಕೇಳ್ಬಿಟ್ರೆ ಅದು ತಗೋರಿ. ಹಂಗಂತೀಯ? ಹ್ಞೂ ಹೆಚ್ಚಿಗೆ ವರದಕ್ಷಿಣೆ ಅದು ಇದು ಏನು ಕೇಳೋದಿಲ್ಲ ಬಿಡೋದಿಲ್ಲ. ಇವಂಗೆ ಯಾಕೆ ಕೊಡ್ಬೇಕು ಇದ್ದೂರಾಗ 4 ಮಂದಿ ಬಾಯ ಸಿಗಾಕ? ನಮ್ಮೂರಿಗೆ ಕೊಟ್ರೆ ಅದು ಬಿಡ್ರಿ ನಮ್ಮ ಕಡೆ ಸಂಬಂಧಾಗ. ಆಯ್ತು ನೋಡಂಗಾರ ನೀನ ಮಾತಾಡ್ಬೇಕು, ನಾ ಏನು ಮಾತಾಡಕ್ಕೆ ಹೋಗುದಿಲ್ಲ. ಏನು ನೀವೇನು ತಲೆಗೆಡ್ಸ್ಕೊಬೇಡ್ರಿ. ಮುಂದಿನವಾರದಾಗ ನಮ್ಮ ತವ್ರ ಮನೆಯಿಂದ ಬರ್ತೇನೆ ಅಂದಾರ. ಬಂದ್ರಂದ್ರೆ ನಾನೇ ಅಲ್ಲೇ ಕೇಳಿ ಹೇಳ್ತೇನಂತ. ಇಲ್ಲ ನಾನೇ ಒಂದು ಟಪಲ್ ಆಗ್ತೇನೆ, ನೀವೇನು ತಲೆಗೆಡ್ಸ್ಕೊಬೇಡ್ರಿ. ಆಯ್ತು, ಹೆಂಗೆ ಮಾಡ್ತೀನಿ ನೋಡು. ಈಕಿಗೊಬ್ಬಕ್ಕಿಗೆ ಭಾಳ ಚಲೋ ಆತ. ಈಕಿಗೆ ಅಲ್ಲ ನನ್ನ ಮಗಳ ಮನೆಗೆ ಕೊಟ್ಟಿದ್ರಕ್ಕಿತ್ತು ಸುಳ ಅದು ಇದು ಲಾಳಿ ಲೊಟ್ಟಿ ಅದೊಂದು 5,000 ರೂಪಾಯಿ 5 ತೊಲಿ ಬಂಗಾರ ಏನು ದೊಡ್ಡ ತುಟ್ಟೇನ ಅದು ತಂದಾದ್ರೂ ಮಾಡಕ್ಕೆ ಬರ್ತಿತ್ತ? ಕೊಟ್ಟು ಹೆಂಗಾರ ಮಾಡಿ ಸಾಲ ಸೂಲ ಮಾಡಿ ಯಾರ್ದಾರ ಮನೆಗೆ ಜಿತ್ತಕ್ಕಿದ್ದು. ಎಲ್ಲಿ ಜಿತ್ತಕ್ಕಿರೋದು ಬೇ, ನಮ್ದಾಗ ವಾಡಿ ಬಿದ್ದತಿ. ಈಗೆಲ್ಲ ಬಳದು ಬಾಚ್ ಅಂತ ಕೊಡೋಕ್ಕಾಗಲ್ಲ. ನನ್ನ ಕೆಪಾಸಿಟಿ ಇದ್ದಿದ್ದ 5,000 ರೂಪಾಯಿ, 1.5 2 ತೊಲಿ ಬಂಗಾರ ಅಷ್ಟೇ. ಇನ್ನು 3 ತೊಲಿ ನನಗಾಗೋದಿಲ್ವ? ಈಗ ಅಲ್ಲೇ ನನ್ನ ತಲೆ ಮೇಲೆ ಸಾಲ ಕುಂತತಿ. ಇನ್ನೋಡು ಸಾಲ ಮಾಡಕ್ಕೆ ನಂಗೆ ಆಗೋದಿಲ್ಲ. ಆತು ಬಿಡು, ಅದು ಎಲ್ಲಿ ಕೊಡ್ತೀಯ ಕೊಟ್ಕೋಗಿ. ಹೆಂಡತಿ ಮಾತಿಗೆ ತಲೆ ಎಲ್ಲಾಡ್ಸೋದು ಒಂದು ಕಲ್ತಿ. ಮಾತಾಡತ್ಲಿ ಇದೊಂದು ಹೇಳ್ತಾರೆ, ಹೆಂಡತಿ ಮಾತಿ ತಲೆ ಎಲ್ಲಾಡಿಸ್ತಿ, ಹೆಂಡತಿ ಮಾತಿ ತಲೆ ಎಲ್ಲಾಡಿಸ್ತಿ. ಮತ್ತು ನನ್ನ ಮಾತು ಕೇಳಾರ್ದು ಇನ್ಯಾರು ಮಾತು ಕೇಳ್ಬೇಕ? ಅಲ್ಲಿ ಉದ್ರಶನಿ ಸಾಕು ಸಾಕು ಮೇಲಕ್ಕೆ ಮಾತಾಡ. ಮಾತಾಡತ್ಲಿ ಇದೊಂದು ಕಲ್ತಾರೆ. ಅಲ್ಲಿ ಉದ್ರಶನಿ ಅಲ್ಲಿ ಉದ್ರಿಸ್ತೀನಿ ಅಂತೇಳಿ ಹೇಳಕ್ಕೆ ಅಂದಂಗೆ ಬಾಯ್ಲಿಕ್ಕಿನ ಬಾಯ್ಲಿ. ಏನಾತು? ನಮ್ದು ಹೊರೆ ಬದುಕದವ ಹೇಳ್ರಿ ಪಟ್ನ. ಹೇಳಕ್ಕೆ ಏನೈತಿ ಕಸ್ತೂರಿ, ನಾವು ಅಲ್ಲೇ ಗಂಡು ಮನೆ ಬಾಳೆ ಮಾಡಕ್ಕಂತೇಳಿ ಮದುವೆ ಆಗಿದ್ದು ಮಾರನೇ ದಿನಕ್ಕೆ ಓಡಿ ಬಂದಿದ್ಲಂತ. ಮತ್ತೆ ಸಮಾಧಾನ ಮಾಡಿ ಎಲ್ಲರೂ ಕೂಡ ಹೋಗಿಬಿಟ್ಟು ಬಂದಾರಂತ. ಹೌದಾ? ಒಂದೀಟು ಉಸಿಲು ಹೊಡೆದಿಲ್ಲ ನೋಡ್ರಿ ನಮ್ಗೆ. ಅಲ್ಲಿ ನಮ್ಗೆ ಒಟ್ಟ ಹೇಳಿಲ್ಲ ನೋಡ್ರಿ. ನಾವು ಇದಕ್ಕೆಲ್ಲ ಬೇಡ ನಾವು. ಸುಮ್ಮನೆ ಹೇಳಲಾರ್ದು ಚಲೋ ಆತ. ಹೇಳಿದ್ರೆಲ್ಲ ಕೆಲಸ ಬಗ್ಸಿಬಿಟ್ಟು ಹೋಗಕ್ಕಿತ್ತನ. ಮತ್ತು ಏನು ಬಿಡ್ಲಾರ್ದ ಸಂಕಟ ಅಂತೇಳಿ ಅಲ್ಲಿ ಹೋಗೋದು, ಇಲ್ಲಿ ಹಂಗೆ ಉಳಿತಿತ್ತು. ಚಲೋ ಸುಮ್ಮನೆ ಅವ್ರು ಹೇಳಲಾರ್ದವ್ರ ಒಳ್ಳೆ ಅನ್ಕೋಬೇಕು. ಹೆಂಗಂತ ನೋಡಿ ಅಲ್ಕಟ್ಬೇಡ. ತಂಗಿ ಮನೆಯಾಗ ಹಿಂಗೆ ಹಾಕುಂತತಿ. ಇವಂಗ ಅದ್ರದ್ದು ಏಟ್ರ ಐತಿ ನೋಡಿ. ಅವಂಗ ಏನೂ ಇಲ್ಲ, ಆರಾಮ್ ತನ್ನ ಪಾಡಿತ ತನ್ನ ಹೆಂಡತಿ ತನ್ನ ಮಕ್ಕಳು. ಸುಮ್ಮನೆ ಇರ್ಬೇ, ಎಲ್ಲದಕ್ಕೂ ಒದರ್ತಿತ್ತಾಗ ಮೊದ್ಲ ನನ್ನ ತಲೆ ಹಾಪಾಗೈತೆ. ಅದ್ರಾಗ ನೀ ಬೇರೆ ಬೇಕತ್ತ ಕಾಡೋದತ್ತಾಗ. ಹಾಪ ಅದಿ ನೀ ಬಾಡೆ ಹಾಪ್ ಮೇಡ ಅದೀನಿ. ಹಂಗ ತಿಳ್ಕೊ ಹೋಲಿ. ಸರಿಯಲ್ಲ ಸಾಟೆಲ್ಲ ಈಡಲ್ಲ ಜೋಡಲ್ಲ ಅತ್ತಾಗ. ನಮ್ಮನೆ ಕರೆ ಹೊಂದಿದ್ದಂಗೆ ಅವದನ. ಅವಂಗೆ ಹೋಗಿ ಇಂಥ ಚಂದ್ರುಳ್ಳಿ ಅಂತ ಹುಡುಗಿ ಕೊಟ್ಟವ್ರೆ. ಮತ್ತೆ ಹೆಂಗೆ ಬಾಳೆ ಮಾಡಿತ್ತು ನೋಡುತ್ತಲೇ ಹೆದರಿಕೆ ತೊಗೊಂಡು ಓಡಿ ಬಂದತಿ. ರೊಕ್ಕ ಬಂಗಾರ ಹೆಂಗೈತಿ? ಮನಿ ಎಷ್ಟು ದೊಡ್ಡದೈತಿ? ಚಂದಾಚಾರ ಈಗ ಯಾರು ನೋಡುದಿಲ್ಲ ಈಗ. ಏನ ಹಂಗಾಗೈತೆ ಕಾಲ್ಮಾನ. ಏನಯ್ಯಪ್ಪ ಏನಾಗಿತ್ತು ನಿನ್ನ ಹೆಂಡತಿಗೆ? ಊರಿಗೇನ್ರ ಹೋಗ್ಯಾಳನು? ಅಂಗಳಕ್ಕೆ ಇಷ್ಟೊತ್ತಾದ್ರೆ ಹಿಡಿದಿಲ್ಲಲ್ಲ, ಅದಕ್ಕೆ ಕೇಳಾಕತ್ತೀನಿ. ಇಲ್ರಿ, ಸ್ವಲ್ಪ ಯಾಕ ನಿನ್ನಿಂದ ತಲೆ ಹೊಡ್ಯಾಕತ್ತೈತಿ ಅಂತ ನಾನಾಕತ್ತಿದ್ಲ. ಅದಕ್ಕೆ ಜಂಡು ಬಚ್ಕೊಂಡು ತಲೆಗೆ ಅರ್ಬಿ ಕಟ್ಕೊಂಡು ಮಕ್ಕೊಂಡಾಡ್ರಿ. ಯಾರಿಗೇನಕತ್ತಾರ ಇವ್ರು? ಹೌದನ? ಹಾಗಾಯಪ್ಪ ಇಟ್ಕೆಲ್ಲ ಹಂಗೆಲ್ಲ ಮೆತ್ತಗಾಗಿ ಮಕ್ಕೊಂಡ್ರೆ ಮುಗಿದು ಹೋದ್ಕತಿ. ಜ್ವರ ಬಂದಾವು ಹೊಲಕ್ಕೆ ಹೊಂಟನಿ. ಇದೊಂದು ತೆಲ್ಲುಗೆ ಹಿಂಗೆ ಹೊಚ್ಕೊಂಡು ಮಕ್ಕೊಳ್ಳೋದನ. ಗೌಡ್ ಶಾಣಕ್ಕಿದ್ದಾಗ ಇಲ್ಲೋಡಿಲೆ ನಸಿನ್ಯಾಗ 5 ಅಂದ್ರೆ ಅಂಗಳ ಕಸ ಹೊಡೆದು ನೀರು ಹಾಕಿ ರಂಗೋಲಿ ಇಟ್ಟಿರ್ತಿದ್ಲ. ಇದೇನಪ್ಪ ಇವತ್ತು 7 ಆಗಿ ಟೈಮ್ ಎಬ್ಸ್ತೀನಿ ಹೆಂಡ್ತಿನ. ಅಯ್ಯೋ ಇವರೆಲ್ಲ ಅತ್ತಿ ಮುಂದೆ ಏನಾರ ಹೇಳ್ತಾರ ಏನ? ಹೇಳಣ ಹಿಂಗಾದ್ರ ಮನೆ ಹೆಣ್ಮಕ್ಳು ಬಾಳೆ ಮಾಡ್ದಂಗಾತ. ಪಾಪ ಗೌಡ್ ಶಾಣಕಿ ಗೌಡ್ರು 2 ಊರಿಗೆ ಹೋಗ್ಯಾವು. ಅವ್ರು ಬರೋ ಮಟ ಈಕಿ ಏನ್ ಮಾಡ್ಕೈ ಬಿಡ್ತಾಳೆ ನಮ್ಮ ಮನೆ ಯಾರಿಗೆ ಗೊತ್ತು. ಎಬ್ಸ್ತೀನಿ ಹೆಂಡ್ತಿನ. ಆಯ್ತ್ರಿ ಚಿಗವ, ಆತುವೆ. ಗೆದ್ದಿ ನೀನು? ಯಾರಿಗೆ ತೆಲ್ಲು ಅಂದ್ರಿ? ನಿನಗ ಸುಳ್ಳ ಹೇಳಿನಿ ತೆಲಿಬೇನೆ ಅಂತೇಳಿ. ಮತ್ತೆ ಏನು ಮಾಡ್ಬೇಕು? ಹಂಗ ಮಕ್ಕೊಂಡಾಳ, ಮನ್ಯಾಗ ಯಾರು ಇಲ್ಲದಕ್ಕೆ ದಿನ ದೌಡ್ ಹೇಳ್ತಿದ್ಲಲ್ಲ. ನಿದ್ದೆ ಬಂದು ಮಕ್ಕೊಂಡಾಳ ಅಂದ್ರೆ ಎಟ್ಟು ಬೈತಿದ್ರ ಎಟ್ಟಿಲ್ಲ ಯಾರಿಗೆ ಗೊತ್ತು. ಅದಕ್ಕೆ ಬಾಜುಕಿನ ಮನೆಯಾರ ಅವ್ರು ಕೇಳಿದ್ರ. ಹೋಗಿ ಅಂಗಳ ಕೊಟ್ಟು ಕಸ್ಬರ್ಗಿಲ್ ಹೊಡೆದು ಏನು ತಟಕ್ ನೀರು ಹಾಕಿ ಹೋಗು. ಇವತ್ತು 3 ಮಂದಿ ಆಳು ಬಂದಾರ, ಭಾಳ ಮಂದಿ ಯಾರು ಬಂದಿಲ್ಲ. ಬಾಂಡೆ ಒಗ್ಯಾಣ ಅವ್ರು ಮಾಡ್ತಾರ. ಒಗ್ಯ ಕಸ ಕಲ್ಲು ಬಾಂಡೆ ಒಗ್ಯಾಣ ಅವ್ರು ಮಾಡ್ತಾರ. ಉಳ್ಕಿದ್ ನೀನ ಮಾಡ್ಕೋಬೇಕು ಕೆಲ್ಸನ. ಆದಟ್ ಏನ್ ಮಾಡ್ಬೇಕು? ಹಾಲು ಹಿಂಡವ ಶಂಕರಪ್ಪ ಅಂತೇ ಬರ್ತಾನ ಒಬ್ಬವ ನಮ್ಮ ಮನಿಗೆ. ಹಾಲು ಹಿಂಡಿ ಕೊಟ್ಟು ಹೋಗಾನವ ದಿವಸ. ಅಕ್ಕಿ ಎಲ್ಲ ಸ್ವಚ್ಛ ಮಾಡಿ ಆಳು ಕ್ಲೀನ್ ಮಾಡಿರ್ತಂದ್ರೆ ಶಂಕರಪ್ಪ ಹಾಲು ಹಿಡ್ತಿದ್ದ. ಇವತ್ತು ಅವ ಬಂದಿಲ್ಲ, ಯಾಕನ ಗೊತ್ತಿಲ್ಲ, ಯಾರಿಗೆ ಗೊತ್ತು. ಅದಕ್ಕೆ ಅಕ್ಕಿ ಎಲ್ಲ ಸ್ವಚ್ಛ ಮಾಡಿ ತೊಳೆದು ನೀರಿಟ್ಟು ಆಕಳಕ್ಕೆ ಹುಲ್ಲದು ಹಾಕಿ ಎಲ್ಲ ಒಗತ್ ಮಾಡಿ ಕೊಡ್ತಾರ ಆಳು ಮಕ್ಳು. ನೀವು ಒಟ್ಟು ಹಾಲು ಹಿಂಡ್ಕೊಂಡು ಬಾ ಒಳಗೆ. ನಮ್ಮವನ ಹಂಗ ಮಾಡಿರ್ತಿದ್ಲ ಅವ್ರು ಬರ್ಲಾರ್ದಾಗ. ಮತ್ತೆ ಏನೋ ಹಾಲು ಹಿಂಡ್ಬೇಕಾ? ನಂಗೆ ಹಿಂಡಕ್ ಬರಂಗಿಲ್ಲ. ನಿನಗೆ ಬರಂಗಿಲ್ಲನ? ನನಗೂ ಬರಂಗಿಲ್ಲ. ಈಗ ಏನು ಮಾಡ್ಬೇಕಾತಂಗಾರ? ನೀ ಹಿಂಗಾದ್ರೆ ಪುರಟಿಗೆ ಆಗೋದಿಲ್ಲ ಬಿಡು ನಮ್ಮ ಮನ್ಯಾಗ. ನೀ ಕೆಲಸ ಕಲಿವಲ್ಲಿ ಈ ನಮ್ಮನಿ ಇನ್ನೂ ಹಸಗುಸ್ ಮಾಡ್ದಂಗೆ ಮಾಡಾಕತ್ರಿ ಹೆಂಗಂತೇನೆ ನಾನು. ನಮ್ಮವನು ನೋಡು ಮಟ ನೋಡ್ತಾಳ. ನಿಂತ್ಲಂದ್ರೆ ನೋಡಿ ಬೇದಾಡಕ್ಕೆ ಅವಾಗೇ ಮಾಡ್ತಿ. ಆತು, ನೋಡ್ತೇನೆ ಮಾಡ್ತೇನೆಲ್ಲ ಮಾಡ್ಬೇಕು. ಏನು ಇಷ್ಟೊತ್ತು ಮಕ್ಕೊಂಡಿದ್ದಿಲ್ಲಿಗ? ಹೋಗಿ ಮಾರಿ ತೊಳ್ಕೊಂಡು ಅಂಗಳ ಬಗಲ ಕಸ ಹೊಡೆದು ನೀರು ಹಾಕಿ ಕೊಡ್ತಾಟಗ ರಂಗೋಲಿ ಇಟ್ಟು ಬಂದು ನನಗೆ ಚಾ ಮಾಡಿ ಕೊಡು. ಒಂದ್ಸಲ ಹೋಗಿ ಅವ್ರಪ್ಪ ಅವ್ರು ಭೇಟಿಯಾರ ಆಗಿ ಬರ್ಬೇಕಾಗೈತಿ. ಹಿಂಗೆ ಮಾಡ್ತಾಳ್ರಿ ಈಕಿಗೆ ಇನ್ನೂ ಏನು ತಿಳುವಳಿಕೆನೇ ಇಲ್ಲ. 4 ದಿನ ತವ್ರ ಮನೆಗೆ ಕರ್ಕೊಂಡೋಗಿ ಬೇಷಾಗಿ ಹೇಳ್ರಿ ಅಂತೇಳಿ ಹಂಗೆ ಮಾಡ್ಬೇಕಾಗೈತಿ. ಎಲ್ಲ ಬಾಯ್ ಬಿಟ್ಟು ಹೇಳಕ್ಕೆ ನಮಗೂ ಅಸಹ್ಯ ಆಕತಿ. ಬಾಯ್ ಬಿಟ್ಟು ಹೇಳಿಲ್ಲ ಅಂದ್ರೆ ಆಕಿಗೇನು ಈ ವರ್ಷದಾಗ ತಿಳ್ಕೊಳ್ಳೋದಿಲ್ಲಕ್ಕೆ. 2 ಚರಿಗೆ ಜಳಕನಾರ ಮಾಡೋನ್ ತಡಿ ಹೊತ್ತಾತು. ಚಾ ಕೊಡ್ಲಿ? ಕೊಡು ಮತ್ತೆ, ಚಾ ಕುಡಿಯಾಕ ಬಂದನ್ ನಾನು. ಆತು ಇಟ್ಟೇನು ಒಲಿ ಮ್ಯಾಗ. ರೀ ಫೋನ್ ತರ್ತಾನೆ ಇದ್ರಲ್ಲ, ತರ್ಲೇ ಇಲ್ಲ. ನಾನು ನಮ್ಮ ಅವ್ನ ಕೊಟ್ಟು ಮಾತಾಡ್ಬೇಕಿತ್ತ.
ಏ ಫೋನ್ನೇ ಮಾತಾಡಕ ಲೇ ನಿಮ್ಮ ಮೂವಾರ ಮನ್ಯಾಗೂ ಫೋನ್ ಇರ್ಬೇಕು, ಇಲ್ಲಂದ್ರೆ ಮಾತಾಡಕ್ ಬರುದಿಲ್ಲ. ಅದು ಏನ ನನಗೂ ಪೂರ ಲೆಕ್ಕ ಪಕ್ಕ ಆಗಿಲ್ಲ. ಏನ ರೊಕ್ಕಾಕ್ ತುಂಬಿ ಬಂದ ನೀ ನನ್ನ ಗೆಳೆಯಾಗ ಹೇಳಿ ಅವ್ರು ಅದೇನ ಕಂಬ ಬಂದು ನಡ್ತಾರಂತ, ನಟ್ಟಿಂದ ಫೋನ್ ತಂದು ಕೊಡ್ತಾರಂತ. ಅದು ಇನ್ನೂ ಭಾಳ ಕೆಲಸ ಅದಾವು, ಅದೆಲ್ಲ ಮುಗಿದು ನಮ್ಮ ಮನೆಗೆ ಫೋನ್ ಬರ್ಬೇಕಾದ್ರೆ ದಿವಸ ಹೊಕ್ಕವ್ ಇನ್ನು. ಹಂಗ ಯಾಕೆ ಕಂಬ ನಡ್ತಾರಂತೆ? ನೀವ ಇಲ್ಲೇ ಮನಿ ಬಾಜುಕ್ಕೆ ಯಾವ್ದಾರ ಒಂದು ಕಂಬ ಗಳ ಗಿಡ ಬಿದ್ದಿತ್ತಂದ್ರೆ ನಟ್ಟು ಬಿಡ್ಬೇಕಿಲ್ಲ. ಹಂಗೆ ಬರುದಿಲ್ಲ ಮಾರಾಯ, ನಿಂಗೆ ಗೊತ್ತಾಗುದಿಲ್ಲ, ಸುಮ್ಮನೆ ಇರೋದೆಲ್ಲ. ಆಯ್ತು ತಗೋರಿ, ನೀವು ತಂದಾಗ ಮಾತಾಡ್ತೀನಿ. ರೀ ಅತ್ತಿಯವ್ರ ಮನೆಯಾಗಿಲ್ಲಲ್ಲ, ನಮ್ಮ ಅವನ ಮನೆಗೆ ಹೋಗಿ ಬರೋಣ. ಇದೆಲ್ಲ ಗೊತ್ತಾಕೈತಿ, ಗೊತ್ತಾಗ್ಬೇಕಾಗಿರೋದೇ ಗೊತ್ತಾಗಲ್ಲ. ಏನ್ ಗೊತ್ತಾಗ್ಬೇಕು? ಏನಿಲ್ಲ. ಹೌದು, ನಿಮ್ಮ ಮನ್ಯಾಗ ನಿನ್ನ ವಾರ್ಗಿದವ್ರು ಸರಿಯಾಗಿ ತಿಳುವಳಿಕೆ ಕೇಳೋರು ಯಾರಿಲ್ಲನ? ನಿಮ್ಮವ್ವ ನಿಮ್ಮ ಅಮ್ಮನ ಬಿಟ್ಟು. ಯಾರಿಲ್ಲ. ಯಾಕ ನನ್ಗೇನಾಗೈತಿ? ನಂಗೆ ಬುದ್ಧಿ ಭಾಳ ಐತಿ. ಅತಿ ಐತಿ ಅತಿ ಬುದ್ಧಿವಂತಿವ ನೀನು. ಐತಿ, ಅದೆಲ್ಲ ಐತಿ. ಈಗಾಗಲೇ ನನ್ನ ದೋಸ್ತರು ಒಂಥರನ ಮಾತಾಡಕತ್ತಾರ, ಈಗ ನೋಡಿದ್ರೆ ಹಿಂಗದಾಳ. ಅಯ್ಯೋ ದೇವ್ರೆ. ಏನಂದ್ರ ನಿಮ್ ದೋಸ್ತ? ಯಾವಾಗ ಸಿಹಿ ಸುದ್ದಿ ಅಂತಾರ ಅಷ್ಟೇ, ಮತ್ತೇನಿಲ್ಲ. ಅರ್ಥ ಆಗ್ಲಿಲ್ಲನ? ಯಾವಾಗ ಮಕ್ಳು ಅಂತಾನ? ಯೋ ನೀವ್ ಏನೇನಾರ ಮಾತಾಡ್ತೀರಪ್ಪ. ತಡಿ ಚಾ ಕೊಡ್ತೇನೆ. ಚುಲತ್ತಂಗ್ ಮಾಡಿ ಇಲ್ಲ ಚಾನ? ಕುಡ್ದ್ ನೋಡ್ರಿ, ತೋರಿ ಕುಡ್ದ್ ನೋಡ್ರಿ. ಅಯ್ಯೋ ಇದೇನ್ ಚಾ? ನೀರ್ ನಿಕ್ಕಿ ಬಿಸಿನೀರ್ ಕುಡ್ದಂಗ ಆಗತತಿ. ಇಲ್ಲಲ್ಲ, ನಮ್ಮನೆ ನಮ್ಮವ್ವ ಹೆಂಗ್ ಮಾಡ್ತಾಳ ಹಂಗ ಮಾಡೇನಪ್ಪ. ಇಲ್ಲ ಏನ್ ಕುಡ್ದ್ ನೋಡ್ ನೀನಾರ ಬಿಸಿನೀರೇ. ನೆಟ್ಕೊಂಡ್ ಚಾ ಮಾಡಕ್ ಬರಂಗಿಲ್ಲನ? ಏ ಚಾ ಮಾಡ್ತೀನಿ ನಾನು. ನಮ್ಮವ್ವ ಇದು ಎಷ್ಟು, 1 ರೂಪಾಯಿ ಚಾಪಡಿ, 1 ರೂಪಾಯಿ ಸಕ್ರಿ ಇಲ್ಲ ಬೆಲ್ಲ, 2ರಾಗ 1 ಹಾಕಿ ಚಾ ಮಾಡಿರ್ತೀವಿ ನಾವು. ಏನೇ? ಯೋ ದೇವ್ರೆ, ಅದು ನಿಮ್ಮ ಮನ್ಯಾಗ ಆತ, ನಮ್ಮ ಮನ್ಯಾಗ ಹಂಗೆಲ್ಲ ಏನ್ ತೊಂದ್ರೆ ಇಲ್ಲ. ಏನ ಚಾ ಮಾಡು ಚಲೋತ್ತಂಗ ಸಕ್ರಿ ಚಾಪಡಿ ಹಾಕಿ. ಸಕ್ರಿ ಜಾಸ್ತಿ ಹಾಕ, ಬಾಳ ಹಾಕ. ಇವತ್ ಸಕ್ರಿ ಹಾಕಿಲ್ಲ, ನಾಳಿಂದ ಬೆಲ್ಲ ಹಾಕ. ಬೆಲ್ಲದ ಚಾನ ನಮ್ಗೆ ರುಚಿ ಹತ್ತದತ್ತಾಗ. ಅಡಿಗೆ ಏನ್ ಮಾಡ್ಬೇಕು? ಏನ್ ಮಾಡ್ತೀಯ? ರೊಟ್ಟಿ ಮಾಡ್ತೀನ? ರೊಟ್ಟಿ ಇದು ಜೋಳದ ನುಚ್ಚ ಐತಲ್ಲ ಅದನ್ನ ಮಾಡ್ತೇನೆ ತಗೋರಿ. ರೊಟ್ಟಿ ಬರೋಲ್ಲ ನಂಗೆ. ಅಯ್ಯೋ ದೇವ್ರೆ, ಅಡಿಗೆನ ಬರಲ್ಲ ಪೈಕಿಗೆ. ಅದು ಹೆಂಗ್ ಮದ್ವಿ ಮಾಡಿದ್ರ ಏನ ಅಂತ ನಾನು ಒಂದು ಅಡಿಗೆ ಕಲೀಲಾರ್ದಂಗ. ನಮ್ಮ ಅಮ್ಮ ಬೈತಿದ್ಲ, ಅಡಿಗೆ ಕಲೀಲೆ ಗಂಡ ಮನೆ ಬೈತಾರ ಅಂತೇಳಿ. ನಾನು ಹ್ಞೂ ಅಂತಿದ್ದೆ, ಮಾಡ್ತಿದ್ದೆ ಇಲ್ಲ. ಬರೀ ಟಿವಿ ನೋಡಕ್ ಹೋಗಿರ್ತಿದ್ನ. ನಮ್ಮವ್ವ ನಾ ಬರೋಷ್ಟೊತ್ತಿಗೆ ಎಲ್ಲ ಮಾಡಿಟ್ಟಿರ್ತಿದ್ಲ. ಹಂಗಾಗಿ ನಾ ಅಡಿಗೆ ಕಲೀಲೇ ಇಲ್ಲ. ನೀ ಕಲಿಬೇಕಾಗಿತ್ತು ಸುಮಾರು ವಿಚಾರ ಅದಾವ ಬಿಡು, ನಿನಗೆ ಗೊತ್ತಿಲ್ಲಾರ್ದು ಭಾಳ ಅದಾವ. ಈಗೇನ್ ಮಾಡ್ಲಿ? ನಾನು ಆಕಿ ಮೂಲಿಮನಿ ರತ್ನವಾಗ ಹೇಳ್ತಂತಡಿ ಬಂದು ಒಟ್ಟು ಅಡ್ಗೆ ಮಾಡಿಕೊಟ್ಟು ಹೋಗ್ಬಾರ್ವಾ, ಹಿಂಗ ನಾನು ಹೆಂಡತಿಗೆ ಆರಾಮಿಲ್ಲ ಅಂತೇಳಿ. ಆಕಿ ಬಂದಾಗ ಒಟ್ಟು ಏನು ಸುಮ್ಮನೆ ಒಂದು ಬತ್ತಲ್ಲಿ ಮೂಲೆ ಮಾತಾಡ್ಕೊಂಡು ಕುಂದ್ರ ಆಕಿ ಕೂಟ ಒಟ್ಟು ಅಡ್ಗೆ ಮಾಡ್ಕೊಟ್ಟು ಹೋಗ್ಕಳ. ಅಲ್ಲ, ಅಡಿಗೆಗೆಲ್ಲ ಏನೇನ್ ಸಾಮಾನ್ ಬೇಕು ಕೊಡ್ಬೇಕಲ್ಲ ನೀವು? ನಾನೇ ಕೊಡ್ಬೇಕು, ಎಲ್ಲ ಇಲ್ಲೇ ಅದಾವಲ್ಲ. ತೋರಿಸು. ಕಾಯಿಪಲ್ ಬುಟ್ಟಿ ಬೇಕನ? ಕಾಯಿಪಲ್ ಬುಟ್ಟಿನ ಇಲ್ಲೇ ಐತಲ್ಲ. ಇಲ್ಲ, ನಮ್ಮ ಮನ್ಯಾಗ ನಮ್ಮವ್ವ ಹಿಂಗ್ ಬುಟ್ಟಿ ತಗೊಂಡ್ ನಿಂದಿರ್ತಾಳ. ಸಂದಕ ತೆಗದ ಅಪ್ಪ ನಡ್ದಾಗ ಉಡ್ದಾರ್ದಾಗ ಚಾವಿ ಇಟ್ಕೊಂಡಿರ್ತಾನ. ಚಾವಿ ತೆಗದು ಎಲ್ಲ ಕಿಲಿ ತೆಗದು ಒಂದೊಂದೊಂದೊಂದೊಂದು ಕಾಯಿಪಲ್ಲೆ ಕೊಡ್ತಾಳ ಅವ್ವ. ಅಪ್ಪ ಕೊಡ್ತಾನ. ಅಪ್ಪ ಕೊಟ್ಟಿಂದ ಅವ್ವ ಅಡಿಗೆ ಮಾಡಕ್ ಹೋಗ್ತಾಳ. ಅದಕ್ಕೆ ಕೇಳಿದೆ ನಾನು ನಿಂಗೆ. ನಿಮ್ಮ ಮನ್ಯಾಗ ಮಾಡ್ದಂಗೆ ನಮ್ಮ ಮನ್ಯಾಗ ಇಲ್ಲಿ ಯಾರು ನಡ್ದಾಗ ಚಾವಿ ಇಟ್ಕೊಂಡು ಅಡ್ಯಾಡುದಿಲ್ಲ. ಏನು ತಲೆ ಕೆಡ್ಸ್ಕೊಬೇಡ, ಎಲ್ಲ ಕಣ್ಣು ಮುಂದೆ ಕಾಣುವಂಗ ಅದಾವು. ನಿಟ್ಟು ಇಷ್ಟು ಕಾಯಿಪಲ್ಲೆ, ಕಾಳು ಕಡಿ, ಎಣ್ಣೆ, ಉಪ್ಪು, ಖಾರ ಎಲ್ಲ ಹಾಕಿ ಈಡಾಗಿ ಚಲೋತ್ತಂಗೆ ಅಡ್ಗೆ ಮಾಡಿ. ಏನ ನಿಂಗೆ ಗೊತ್ತೈತಿ, ನಮ್ಮವ್ವ ಆಳ ಮಕ್ಕಳಿಗೂ ಸೇರಿ ಅಡ್ಗೆ ಮಾಡಿರ್ತಾಳ. ಹಂಗೆ ಕಳ್ಸೋದಿಲ್ಲ. 2 ರೊಟ್ಟಿ ಬಿಸಿ ಬಿಸಿ ಅವು ಏನು ಒಟ್ಟು ತಟಕ್ಕೆ ಅನ್ನ ನೀಡಿ ಒಂದು ತಟಕ್ಕೆ ಪಲ್ಯ ಹಚ್ಚಿ ಉಣಿಸಿ ಕಳಿಸ್ತಾಳ. ಹೌದಾ? ಅಯ್ಯ, ನಮ್ಮ ಮನೆಗೆ ಯಾರ ಬಂದ್ರ ನಮ್ಮವ್ವ ಚಾ ಕೊಡಾಕು ಹೆದರ್ತಾಳ. ಯಾಕಂದ್ರೆ ನಮ್ಮ ಅಪ್ಪ ಬೈತಾನಲ್ಲ, ಅದಕ್ಕೆ. ನಿಮ್ಮಪ್ಪ 7 ಕಂಜೂಸ್ ಶೆಟ್ಟಿ ಇರ್ಬೇಕು. ಏನೇ? ಏನಿಲ್ಲ, ನಿಮ್ಮಪ್ಪ ಸ್ವಲ್ಪ ಜಿಪುಣ ಇರ್ಬೇಕು. ಜಿಪುಣನ? ಅವು ಹಿಂಗ ಅಂತಿರ್ತಾಳ. ಅದೆಷ್ಟು ಜಿಪುಣ್ತನ ಮಾಡ್ತೀರಿ ಅಂತೇಳಿ. ನೀವು ಅದೇ ಅಂದ್ರಿ. ನಮ್ಮವ್ವ ನೀವು ಒಂದೇ ಥರ ಮಾತಾಡ್ತೀರಿ. ಆತೋ, ನಾ ಬರ್ತಾನೆ, ಹೊಲ್ದ ಕಡೆ ಕೆಲಸ ಐತಿ ಏನ? ಅಲ್ಲ, ಏನಿಲ್ಲ. ಏನು ಹೇಳ? ನಮ್ಮ ಅವನ ಮನೆಗೆ ಹೋಗಿ ಬರೋಣ. ನಿಂದು ಏನು ಕೆಲಸ ಐತಲ್ಲೇ ಈಗ ಹೋಗಾಕ? ಅತ್ತಿಯರು ಮಾವಾರಿಬ್ರು ಇಲ್ಲ, ಊರಿಗೆ ಹೋಗ್ಯಾರ. ಅವ್ರ ಮಗಳ ಮನೆಗೆ ಹೋಗ್ಯಾರ. ಅದಕ್ಕೆ ನಾವು ನಮ್ಮ ಅವನ ಮನೆಗೆ ಹೋಗಿ ಬರೋಣ. ಇಲ್ಲಿಂದ ಹೋಗಾಕ 1 ತಾಸಿನ ಮೇಲೆ ಆಗ್ಬೋದಲ್ಲ. ಚಕಡ್ಯಾಗ ಮುಗಿಸ್ಕೊಂಡು ಒಂದು ಸ್ವಲ್ಪ ತನಕ ಕುಂತು ಮಧ್ಯಾಹ್ನ ಗಡಿಸಿ ಊಟ ಅಲ್ಲೇ ಹಾಕತ್ತೆ. ನಮ್ಮ ಅಡುಗೆ ಮಾಡ್ತಾಳ. ಊಟ ಗಿಟ ಮಾಡಿ ಸಂಜೆ 4 ಗಂಟೆ ಮ್ಯಾಗ ಬಂದ್ಬಿಡುನು. ರಾತ್ರಿ ಇಲ್ಲೇ ಉಂಡು ಮಕ್ಕಳಕ್ಕೆ ಬರ್ತೈತಿ. ಬೇಡ, ನಾನು ಬೇಕಾದಷ್ಟು ಕೆಲಸ ಅದಾವ, ಈಗ ಎಲ್ಲಿ ಬರೋಕ್ಕಾಗೋದಿಲ್ಲ. ಹಂಗೆ ಬರ್ಲೇ? ಎಲ್ಲರೂ ಹೋಗ್ಬೇಕಂದ್ರೆ ಆಗಲ್ಲ. ನನಗರ ಕೆಟ್ಟು ಬೇಜಾರಾಗಕತ್ತೈತಿ. ಯಾಕಡೆ ಹೊಂಟವ ಸವಾರಿ? ಅತ್ತಿಯರ ಇವತ್ತು
ಶುಕ್ರವಾರ ಅಲ್ರಿ, ಅದಕ್ಕೆ ದೇವಿ ಗುಡಿಗೆ ಹೊಂಟಿದ್ದೆ. ವಾರ ವಾರ ದೇವ್ರ ಮೇಗಿನ ಹೂ ತಪ್ಪಿದ್ರು ನಿಂದಿದ್ದು ತಪ್ಪದಲ್ಲ ನೋಡು. ಎಲ್ಲ ದೇವ್ರು ಮನ್ಯಾಗ ಇರ್ತಾರ, ಇಲ್ಲೇ ಕೈ ಮುಗಿ ಹೋಗಿ ಹೊರೆ ಬದುಕು ಮಾಡ್ಕೊ ಹೋಗಮ್. ಗುಡಿಯಾಗ ಹೋಗ್ಕಳಂತ ಗುಡಿಗೆ ಏನು ಅವಶ್ಯಕತೆ ಇಲ್ಲ, ಹೋಗ. ಅತ್ತಿಯಾರ ಹಂಗೆ ನನ್ನ ಮನಸ್ಸು ಸಮಾಧಾನ ಆಗಲ್ರಿ ಅತ್ತಿಯಾರ. ಅಷ್ಟಕ್ಕೂ ದೇವ್ರಿಗೆ ಹೋದ್ರಿ ಏನ್ರ ಕೆಟ್ಟನ್ರಿ. ನಾ ಒಂದಿಟ್ಟು ಕೈ ಮುಗಿದು ನಮಸ್ಕಾರ ಮಾಡಿ ಬರ್ಲಿಕ್ಕಂದ್ರೆ ನಂಗೆ ಸಮಾಧಾನ ಆಗೋದಿಲ್ರಿ ಅತ್ತಿಯಾರ. ಹೆಂಗಕ್ಕತ್ತೇಳಿ ಸಮಾಧಾನ? ಎಲ್ಲರೂ ಕೊಟ್ಟು ಒಂದು ಹುರುಪ್ ಮಾತಾಡ್ಕೊಂತ ಹೋಗ್ಬೇಕಲ್ಲ. ನಮ್ಮ ಅತ್ತೆ ಹೆಂಗೆ ಮಾಡ್ತಾಳೆ, ನಮ್ಮ ಹಿಂಗೆ ಮಾಡ್ತಾಳೆ ಅಂತೇಳಿ ನಾಟಕ ಮಾಡ್ಕೊಂತ ಅಡ್ಡಾಡ್ಬೇಕಲ್ಲ ನೀ ಪಾಪ. ಅತ್ತಿಯಾರ ಅಡ್ಡಾಡೋದಲ್ರಿ, ಒಂಚೂರು ಬೇರೆ ಕೆಲಸ ಇತ್ತು. ಏನು ಹೇಳು? ಏನಿಲ್ರಿ ಅತ್ತಿಯಾರ, ಚಲೋ ಐತಿ ಇವತ್ತಿನ ದಿನ ಹೋಗಿ ಕೇಳ್ಕೊಂಬರ್ಬೇಕು. ನನ್ನ ಮಗ ತಾಳಿ ಕಟ್ಟಕ್ಕೆ ಎಂದು 3 ಚಲೋ ಐತಿ ಏನು ಅಂತೇಳಿ. ಹಂಗೆ ಮಾಡ್ತೇನೆ. ಏನೋ ಒಟ್ಟು ಅನ್ನಕತ್ತಿಯಲ್ಲ, ಏನಾತ? ಏನಿಲ್ರಿ ಅತ್ತಿಯಾರ, ಬಂದೇ ಬಿಡ್ತಾರ್ರಿ. 2 ನಿಮಿಷ ಬಂದೆ. ಬೇಡಕ್ಕ ಅನ್ನಕ್ಕಾಗ್ಲಿ ಹೊಂಟಿಯಲ್ಲ ನೀನು. ನಡಿ ಒಳಗ ಬರ್ಲಿ. ನನ್ನ ಮಗ ಹೊಸಲ ದಾಟಿ ಹೋದಿ ಒಳಗೆ ಬರೋದು ವಜ್ಜೈತಿ ನೋಡಿ ನೀನು. ಹ್ಞೂ ರೀ ಅತ್ತಿಯಾರ. ಹಕ್ಕ್ಯಾರ ಸಗಣಿ ಬೆಳಿತೇನೆ ಅಂತ ಹೇಳಿ ಹಿತ್ತಲ ಬಾಗಲ್ಲೇ ಹೋಗಿ ಬರ್ತಂತಡಿ. ಆತ್ತವ್ರಿ ಅತ್ತಿಯಾರ, ಎಲ್ಲಿ ಹೋಗುದಿಲ್ಲ ಹಂಗಾರ. ಹಕ್ಕ್ಯಾಗ ಸಗಣಿ ಬೆಳೆದು ಆಕಳಕ್ಕೆ ಎಮ್ಮಿಗೆ ಎತ್ತಿಗೆ ಎಲ್ಲ ನೀರಿಟ್ಟು ಒಟ್ಟು ಒಗಾತ್ ಮಾಡ್ಕೊಂಡು ಆಮೇಲೆ ಬರ್ತೇನೆ ಅತ್ತಿಯಾರ. ಬಂದು ರೊಟ್ಟಿ ಮಾಡ್ತೇನೆ. ಆಯ್ತು ಮಾಡು. ನಾ ಒಂದು ಈಟ್ ಇಲ್ಲೇ ಅಡ್ಡಕ್ಕ ನೀ ಕಣ್ಣಾಕ ಜಗ್ಗು ಮುಚ್ಚಾತಾವ. ಕುಂತಲ್ಲೇ ಒಂದು ಈಟ್ ಮಕ್ಕೋತೇನೆ. ಹ್ಞೂ ರೀ ಅತ್ತಿಯಾರ. ಶಿವನೇ ಶಂಭುಲಿಂಗ ಕಾಪಾಡಪ್ಪ ನನ್ನ ಒಬ್ಬಿಕಿನ. ಕಾಪಾಡ್ತಾರೆ. ನಿನ್ನ ಕಾಪಾಡಕ್ಕೆ ನಿಂತಾರ ಮತ್ತೆ ಎಲ್ಲಾರು. ಅಯ್ಯೋ ದೇವ್ರೆ. ಶಾಂತಕ್ಕ ಬಾರೇ, ಇವ ಕುಂದ್ರ ಬಾ. ಏನು ಅಪರೂಪಕ್ಕೆ ಬಂದಲ್ವಾ? ಕೆಲ್ಸದಿಂದ ಏನು ಪುರ್ಸತ್ ಸಿಕ್ತಾ, ಏನು ಬಿಟ್ಟು ಬಂದಿಯ? ಹಾಯವ್ವ, ಎಲ್ಲಿ ಕೆಲ್ಸದ ಪುರ್ಸತ್ತು? ಕೆಲ್ಸಕ್ಕೆ ಕಲ್ಲು ಹಚ್ಚಲಿ ಏಟ್ ಮಾಡಿದ್ರೆ ಮುಗಿಯೋದಿಲ್ಲವ. ಇವತ್ತಾಗ ಒಂದಿಟ್ಟು ಅಮ್ಮನ ಗುಡಿ ಅಂತೇಳಿ ಹೋಗಿ ಬರಮ್ಮ ನಡಿ. ಶಾಂತಕ್ಕ ಇವತ್ತು ನನ್ನ ಕೆಲಸ ಅದಾವ. ಒಂದು ತಾಸು ಏನಲ್ಲ, ಒಂದು ಈಟ್ ಹೋಗಿ ಅಲ್ಲಿ ಜೋಸ್ರ ಕಡೆ ಒಂಚೂರು ಲಗ್ನದ ಮುಹೂರ್ತ ಕೇಳಿಸ್ಕೊಂಬರ್ಬೇಕಾಯ್ತು. ಅದಕ್ಕೆ ಯಾರ ಲಗ್ನ? ಇನ್ಯಾರ್ದು? ನನ್ನ ಮಗಂದು, ನಮ್ಮ ಅಣ್ಣನ ಮಗಳದು. ಆತ ಆಗ್ಲೇ ಮದುವೆನ ನಿಶ್ಚಯ ಆತ. ಮದುವೆ ಮಾತುಕತಿನ ಆತ. ನೋಡಿ ಎಷ್ಟದಿರಿ. ಈ ಗುಡಿಗೆ ಹೋಗಿ ನನ್ನ ಕರ್ಯಾಕತ್ತಿ ಮುಹೂರ್ತ ಇಡ್ಸಾಕ. ಮದುವೆ ಮಾತುಕತಿ ಆಗೈತಿ. ಇಷ್ಟೆಲ್ಲ ಆದ್ರೂ ನನಗೆ ಒಂದು ಮಾತು ಉಸಲು ಹೊಡೆದಿಲ್ಲ ನೀನು. ಏನು ಬಿಡ ಗೆಳತ್ಯಾರ ಅನ್ನ ಕಟ್ಟ ಹಂಗಾಗಿರ್ಲಿ ಅದ. ಹೌದಾ? ನೋಡುವ ನಿಮ್ಮ ಮತ್ತಿನ ಎಷ್ಟು ಬೇರೆ ತನ್ನ ಮೊಮ್ಮಗಳಿಗಾದ್ರೆ ಏನು ಕೊಡ್ಲಂಗೆ ಮದುವೆ ಮಾಡೋಣ. ಆ ಹುಡುಗಿಗಾದ್ರೆ ಇಷ್ಟು ಬೇಕಂತಾನೆ. ಅವತ್ತು ಸಾಕಾಗಿ ಯಾವ್ದಾಗ ಗುಡಿಗಾಯಿಲೆ ಗುಡ್ಸು ಕಾಯಿಲೆ ಅಂತ ಅವ್ನು ನಿಂತಾವು. ಪಾಪ ಅಷ್ಟು ಕೊಡು ಇಷ್ಟು ಕೊಡು ಅಂದ್ರೆ ಎಲ್ಲಿಂದ ಕೊಡ್ಬೇಕು ಬಿಡ. ಹ್ಞೂನವ ಇವ ಹಂಗಾಗೈತಿ. ಹೋಲತ್ತ ಈಗ ಮಾತು ಬೇಡ. ಸುಮ್ಮನೆ ಅದಕ್ಕೆ ಮದುವೆ ಮಾಡ್ಕೊಂಬಿಡ್ಲಾ. ನಾ ಚಲೋ ದಿನ ನೋಡಿ ಹೇಳ್ತಾನೆ ನನ್ನ ಮಗ್ಗ. ಅದಕ್ಕೆ ಅಲ್ಲ ಶಾಂತಕ್ಕೆ ಎಂತ ಗಟ್ಟಿದಾರೆ ಮಾಡಿಯೇ. ಅಲ್ಲ ಮದುವೆ ಮಾಡ್ಕೊಂಬಿಡಂತಿಯಲ್ಲ. ನಿಮ್ಮ ಅತ್ತಿ ನಿನ್ನ ಗಂಡ ಸುಮ್ಮನೆ ಇದ್ದಾರ? ಏನಿಲ್ಲ, ನಿನ್ನ ಒಟ್ಟಿದ ಬೆಳೆದ ಕೂಡ ನೆನಪು ಮಾಡಿಸ್ತಾರ ನೋಡು. ಅವ್ರ ಆ ಸೈಡ್ ಬರ್ತಾರ. ಇಲ್ಲಂತ ಅಲ್ರಿ.
ಅವ್ರ ಆ ಸೈಡ್ ಬರ್ತಾರ ಇಲ್ಲಂತ ಆಂಟಿ.